ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ವಾಟರ್ ಮೆಲನ್ ಐಸ್ ಕ್ರೀಮ್ ರೆಸಿಪಿ ಹೇಳ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ನೋಡಿ, ನಾನು ಇಲ್ಲಿ ಒಂದು ವಾಟರ್ ಮೆಲನ್ ತಗೊಂಡಿದ್ದೀನಿ. ಇದು ಕಟ್ ಮಾಡ್ಕೊತೀನಿ. ನೋಡಿ, ಸುಲಭವಾಗಿ ಮನೆಯಲ್ಲಿ ಐಸ್ ಕ್ರೀಮ್ ಮಾಡಬಹುದು. ನಾನು ಇವತ್ತು 2 ಥರ ಐಸ್ ಕ್ರೀಮ್ ಹೇಳ್ಕೊಡ್ತೀನಿ. ನೋಡಿ, ಈ ರೀತಿ ಕಟ್ ಮಾಡ್ಕೊತೀನಿ. ನೀವು ಪಿಜ್ಜಾನು ತಗೋಬಹುದು, ಇಲ್ಲಂದ್ರೆ ಹಾಗೇನೂ ಮಾಡಬಹುದು. ನೋಡಿ, ನಾನು ಎಲ್ಲ ಕಟ್ ಮಾಡಿಕೊಂಡು ಮಿಕ್ಸರ್ ಜಾರ್ ಒಳಗೆ ಹಾಕೊಂಡಿದ್ದೀನಿ. ನಾನು ಪಿಜ್ಜಾ ತಕ್ಕೊಂಡಿಲ್ಲ. ಲೀಡ್ ಮುಚ್ಚಿಕೊಂಡು ನಾನು ಇದನ್ನ ಜ್ಯೂಸ್ ಥರ ಮಾಡ್ಕೊತೀನಿ. ನೋಡಿ, ಒಂದು ಜ್ಯೂಸ್ ಥರ ರೆಡಿ ಆಗಿದೆ. ನಾನು ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಚೆನ್ನಿ ತಗೊಂಡು ಇದನ್ನು ಚಾಲಿಸ್ಕೊತೀನಿ ಚೆನ್ನಾಗಿ. ನೋಡಿ, ಬೀಜ ಅದೇನಿರುತ್ತೆ ಅಲ್ಲ, ಈ ಚಾಂಗಿ ಒಳಗೆ ಎಲ್ಲ ಹೋಗುತ್ತೆ. ನೋಡಿ, ಚೆನ್ನಾಗಿ ನಾನು ಇದನ್ನ ಚಾಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ನಾನು ಒಂದು ಆಟ್ಕ ತಗೊಂಡಿದ್ದೀನಿ. ಅದು ಒಂದು ಆಟ್ಕ ನಾವು ಜ್ಯೂಸ್ ತಕ್ಕೊಂಡು ಸೈಡ್ ಇಟ್ಕೋಬೇಕು. ಕಪ್ಲೆ ಮೆಜರ್ಮೆಂಟ್ ಹೇಳ್ಬೇಕಂದ್ರೆ 1 ಕಪ್ ಇದೆ ಇದು. ನೋಡಿ, ಈ ಜ್ಯೂಸ್ ಇದೆಯಲ್ಲ, ಇದು ಅರ್ಧ ಲೀಟರ್ ಜ್ಯೂಸ್ ಇದೆ. ನಾನು 4 ಚಮಚ ಸಕ್ಕರೆ ಹಾಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ, 1 ನಿಂಬೆ ಹಣ್ಣಿನ ಜ್ಯೂಸ್ ಹಾಕೊಂಡಿದ್ದೀನಿ ಇದ್ರೊಳಗೆ. ಒಂದು 4 ಹನಿ ನಾನು ರೆಡ್ ಕಲರ್ ಫುಡ್ ಕಲರ್ ಹಾಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೀವು ಫುಡ್ ಕಲರ್ ಇಲ್ಲಂದ್ರೂ ಹಾಗೇನೂ ಮಾಡಬಹುದು. ನೋಡಿ, ನಾನು ಇಲ್ಲಿ ಕುಲ್ಫಿ ಮೋಲ್ಟ್ ತಗೊಂಡಿದ್ದೀನಿ. ಇದು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಕುಲ್ಫಿ ಮೋಲ್ಟ್ ಇದೆಯಲ್ಲ, ಇದರೊಳಗೆ ನಾನು ಹಾಕ್ಕೊಂತೀನಿ ಎಲ್ಲ. ನೀವು ಫುಲ್ ತುಂಬಲಕ್ಕೆ ಹೋಗಬೇಡಿ, ಸ್ವಲ್ಪ ಜಾಗ ಬಿಟ್ಟು ಇಟ್ಕೋಬೇಕು. ನೋಡಿ, ಈ ರೀತಿ ಮುಚ್ಕೊಂಡಿದ್ದೀನಿ. ನೋಡಿ, ಇದು ಮತ್ತೊಂದು 3 ಇದೆಯಲ್ಲ, ಇದರೊಳಗೆ ನಾನು ಅಲ್ಯೂಮಿನಿಯಂ ಫಾಯಿಲ್ ಹಚ್ಕೊಂಡಿದ್ದೀನಿ. ಮನೆಯಲ್ಲಿ ಸಣ್ಣ ಹುಡುಗರು ಇರುತ್ತೆ ಅಲ್ಲ, ಅವರಿಗೆ ಸ್ಟಿಕ್ ಇರುತ್ತೆ ಅಲ್ಲ, ಇದು ತಿನ್ನೋಕ್ಕೆ ತುಂಬ ಈಜಿ ಇರುತ್ತೆ. ಅದಕ್ಕೆ ನಾನು ಇದು ಹಚ್ಕೊಂಡಿದ್ದೀನಿ. ನೋಡಿ, ಕುಲ್ಫಿ ಮೋಲ್ಟ್ ನಿಂಬಲ್ಲಿ ಇಲ್ಲಂದರೆ ಈ ರೀತಿ ವಾಟ್ಕ ತಗೊಂಡು ಈ ರೀತಿ ವಾಟ್ಕದೊಳಗೆ ನೀವು ಐಸ್ ಕ್ರೀಮ್ ಮಾಡ್ಕೋಬಹುದು. ನೋಡಿ, ಈ ರೀತಿ ಅಲ್ಯೂಮಿನಿಯಂ ಫಾಯಿಲ್ ಹಚ್ಕೊಂಡು ನಾನು ಚಾಕುದ್ಲೆ ಕಟ್ ಮಾಡಿಕೊಂಡು ಸ್ವಲ್ಪ ಸ್ಟಿಕ್ ಹಚ್ಕೊತೀನಿ. ನೋಡಿ, ನಾನು ಎಲ್ಲ ಸ್ಟಿಕ್ ಹಚ್ಕೊಂಡು ನಾನು ಓವರ್ ನೈಟ್ ಇಟ್ಕೊಂಡಿದ್ದೀನಿ ಫ್ರೀಜರ್ ಒಳಗೆ. ನೋಡಿ, ಇದು ರೆಡಿ ಆಗಿದೆ. ನೋಡಿ, ಈ ರೀತಿ ಸ್ವಲ್ಪ ಹಲ್ಕ ಪ್ರೆಸ್ ಮಾಡಿಕೊಂಡು ತಕ್ಕೋಬೇಕು. ನೋಡಿ, ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ವಾಟರ್ ಮೆಲನ್ ಐಸ್ ಕ್ರೀಮ್. ನೋಡಿ, ನಾನು ಇಲ್ಲಿ ಒಂದು ಪ್ಲೇಟ್ ಒಳಗೆ ಐಸ್ ಕ್ಯೂಬ್ ಇಟ್ಕೊಂಡಿದ್ದೀನಿ. ಯಾಕಂದರೆ ಜಾಸ್ತಿ ಗರ್ಮಿ ಇದೆಯಲ್ಲ, ಅದಕ್ಕೆ ನಾನು ಇಟ್ಕೊಂಡಿದ್ದೀನಿ. ಇಲ್ಲಾಂದರೆ ಎಲ್ಲ ಮೆಲ್ಟ್ ಆಗಿ ಹೋಗುತ್ತೆ ಅಲ್ಲ, ಅದಕ್ಕೆ. ನೋಡಿ, ಇಲ್ಲಿ ಗರ್ಮಿನೂ ಜಾಸ್ತಿ ಇದೆ. ಸುಮಾರು 50 ಡಿಗ್ರಿ ಟೆಂಪ್ರೇಚರ್ನೂ ಇದೆ. ಒಂದು 10-15 ದಿವಸ ಆಯಿತು. ಇಷ್ಟು ಗರ್ಮಿ ಇದೆ, ಬಹಳ ಗರ್ಮಿ ಇದೆ.
ನೋಡಿ, ಇದು ನಾನು ವಾಟರ್ ಮೆಲನ್ ಐಸ್ ಕ್ರೀಮ್ ರೆಡಿಯಾಗಿದೆ. ನಾನು ಮತ್ತೊಂದು ರೆಸಿಪಿ ಹೇಳ್ಕೊಡ್ತೀನಿ. ನೋಡಿ, ಇಲ್ಲಿ ನಾನು ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ವಾಟ್ಕಾದಷ್ಟು ವಿಪ್ಪಿಂಗ್ ಕ್ರೀಮ್ ಹಾಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಿಪ್ ಮಾಡ್ಕೊತೀನಿ. ನಿಮ್ಮಲ್ಲಿ ವಿಪ್ಪಿಂಗ್ ಕ್ರೀಮ್ ಇಲ್ಲಾಂದರೆ ನೀವು ಮನೆಯಲ್ಲಿ ಕ್ರೀಮ್ ಇರುತ್ತೆ ಅಲ್ಲ, ಅದನ್ನು ಯೂಸ್ ಮಾಡ್ಬೋದು. ನೋಡಿ, ಚೆನ್ನಾಗಿ ನಾನು ವಿಪ್ ಮಾಡ್ಕೊತೀನಿ. ನೋಡಿ, ಈ ರೀತಿ ಆಗಬೇಕು, ಸ್ವಲ್ಪ ಗಟ್ಟಿಯಾಗಿರಬೇಕು. ಒಂದೆರಡು ಹನಿ ನಾನು ರೆಡ್ ಫುಡ್ ಕಲರ್ ಹಾಕೊಂಡಿದ್ದೀನಿ. ನೋಡಿ, ನಾನು ಇಲ್ಲಿ ವಾಟರ್ ಮೆಲನ್ ಜ್ಯೂಸ್ ಇಟ್ಕೊಂಡಿದ್ದೀನಲ್ಲ, ಅದನ್ನು ಹಾಕೊಂಡಿದ್ದೀನಿ. ಮೊದಲೇ ಅರ್ಧ ಹಾಕೋತೀನಿ, ಆಮೇಲೆ ಯೂಸ್ ಮಾಡ್ತೀನಿ. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಮತ್ತೊಮ್ಮೆ ವೀಪ್ ಮಾಡ್ಕೋತೀನಿ. ಸುಮಾರು ಒಂದು 5 ನಿಮಿಷ ನಾವು ಇದು ಕ್ರೀಮ್ ಇದೆಯಲ್ಲ ವಿಪ್ ಮಾಡ್ಕೋಬೇಕು. ನಿಮ್ಮಲ್ಲಿ ವಿಪ್ಪಿಂಗ್ ಮಷೀನ್ ಇಲ್ಲಂದರೆ ನೀವು ಮಿಕ್ಸರ್ ಒಳಗೂ ಮಾಡ್ಕೋಬಹುದು. ನೋಡಿ, ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೊಮ್ಮೆ 1 ನಿಮಿಷ ವೀಪ್ ಮಾಡ್ಕೊತೀನಿ. ನೋಡಿ, ಅದು ರೆಡಿ ಆಗಿದೆ. ನಾನು ಇಲ್ಲಿ ವಾಟರ್ ಮೆಲನ್ನು ಸಣ್ಣಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಸೈಡ್ ಇಟ್ಕೊತೀನಿ. ನೋಡಿ, ಈ ರೀತಿ ನಾನು ಕಂಟೈನರ್ ತೊಗೊಂಡಿದ್ದೀನಿ. ನಾನು ಇದ್ರೊಳಗೆ ಐಸ್ ಕ್ರೀಮ್ ಹಾಕೊಂತೀನಿ. ನೋಡಿ, ಈ ರೀತಿ ಐಸ್ ಕ್ರೀಮ್ ಬ್ಯಾಟರ್ ಹಾಕೊಂಡು ಬಳಕೆ ನಾನು ವಾಟರ್ ಮೆಲನ್ ಕಟ್ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ಸ್ವಲ್ಪ ಹಾಕೊಂಡಿದ್ದೀನಿ. ನೋಡಿ, ಈ ರೀತಿ ನಾನು ಸ್ವಲ್ಪ ಮೇಲೇನು ಯೂಸ್ ಮಾಡ್ತೀನಿ. ವಾಟರ್ ಮೆಲನ್ ಈ ರೀತಿ ಕಟ್ ಮಾಡ್ಕೊಂಡು ಹಾಕೋಬೇಕು. ನೋಡಿ, ಈ ರೀತಿ ನಾನು ಲೀಡ್ ಮುಚ್ಕೊಂಡು ಫ್ರೀಜರ್ ಒಳಗೆ ಒಂದು ಓವರ್ ನೈಟ್ ಇಟ್ಕೊಂಡಿದ್ದೀನಿ. ನೋಡಿ, ಇನ್ನೊಂದು ಸ್ವಲ್ಪ ಉಳಿದಿದೆ ಅಲ್ಲ, ನಾನು ಈ ರೀತಿ ಮಕ್ಕಳ ಟಿಫಿನ್ ಬಾಕ್ಸ್ ಇರುತ್ತೆಲ್ಲ ಅದ್ರೊಳಗೂ ಹಾಕೋಬಹುದು. ನೋಡಿ, ಈ ರೀತಿ ನಾನು ಎಲ್ಲ ಹಾಕೊಂಡಿದ್ದೀನಿ. ಈ ರೀತಿ ವಾಟರ್ ಮೆಲನ್ ಕ್ರಶ್ ಹಾಕೊಂಡಿದ್ದೀನಿ. ಹಾಕೊಂಡು ಚೆನ್ನಾಗಿ ಮುಚ್ಕೊಂಡು ನಾನು ಓವರ್ ನೈಟ್ ಇಟ್ಕೊಂಡಿದ್ದೀನಿ. ನೋಡಿ, ಐಸ್ ಕ್ರೀಮ್ ಇದು ರೆಡಿ ಆಗಿದೆ. ನೋಡಿ, ಈ ರೀತಿ ಚಮ್ಮಚಲೆ ಈ ರೀತಿ ಮಾಡಿಕೊಂಡು ಇಟ್ಕೋಬಹುದು ಈಜಿಯಾಗಿ. ನೋಡಿ, ಐಸ್ ಕ್ರೀಮ್ ರೆಡಿ ಆಗಿದೆ. ನಿಮಗೆ ಚೆನ್ನಾಗಿ ಅನಿಸಿದರೆ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.